ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಶ್ರೀನಿವಾಸ್ ಮತ್ತು ಭಾಗ್ಯಲಕ್ಷ್ಮಿ ಕುಟುಂಬ ಮನೆಯ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಶ್ರೀನಿವಾಸ್ ಸಹೋದರ ಸಂಪತ್ ಕುಮಾರ್ ಮನೆ ವಿಚಾರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೇಳಿಬಂದಿದೆ. ಮನೆ ವಿಚಾರವಾಗಿ ನ್ಯಾಯಾಲಯದಲ್ಲಿ ಶ್ರೀನಿವಾಸ್ ಕುಟುಂಬ ದಾವೆ ಹೂಡಿದ್ದು, ಸತತವಾಗಿ ಸಂಪತ್ ಕುಮಾರ್ ಮನೆ ಕಸಿಯಲು ಪ್ರಯತ್ನಿಸುತ್ತಿದ್ದರು ಎನ್ನಲಾಗಿದೆ. ಈ ಕುರಿತು ನ್ಯಾಯ ಒದಗಿಸುವಂತೆ ಶ್ರೀನಿವಾಸ್ ಗ್ರಾಮಾಂತರ ಠಾಣೆ ಮೇಲೇರಿದ್ದಾರೆ. ಸಾಲ ಮಾಡಿ ಮನೆ ನವೀಕರಣ ಮಾಡಿದ್ದೇವೆ, ಇನ್ನು ಸಾಲ ತೀರಿಸಿಲ್ಲ, ಆಗಲೇ ನಮ್ಮ ಮನೆಯನ್ನು ಜೆಸಿಬಿಯಿಂದ ಹೊಡೆದು ಉರುಳಿಸಿದ್ದಾರೆ ಎಂದು ಮನೆ ಮಾಲೀಕೆ ಭಾಗ್ಯಲಕ್ಷ್ಮಿ ಆರೋಪಿಸಿದ್ದಾರೆ. ಮನೆಯ ದಿವಾನ, ಕುರ್ಚಿ, ಬೀರು ಸೇರಿದಂತೆ ಹಲವು ಪೀಠೋಪಕರಣಗಳನ್ನು ಹಾಗೂ ಮನೆಯ ಕಿಟಕಿ, ಬಾಗಿಲು, ಟೈಲ್ಸ್ ಧ್ವಂಸಗೊಳಿಸಲಾಗಿದ್ದು, ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ. ಕನಿಷ್ಠ ಮಾಹಿತಿ ನೀಡಿದರೆ ವಸ್ತುಗಳನ್ನಾದರೂ ಉಳಿಸಿಕೊಳ್ಳುತ್ತಿದ್ದೆವು. ನ್ಯಾಯಾಲಯದಲ್ಲಿ ದಾವೆ ನಡೆಸುತ್ತಿದ್ದರೂ ಇವರ ಅಟ್ಟಹಾಸಕ್ಕೆ ಕೊನೆಯಿಲ್ಲದಂತಾಗಿದೆ. ಪೊಲೀಸ್, ಕೋರ್ಟ್ ಎಂಬ ಭಯವೇ ಇಲ್ಲದ ಇವರಿಗೆ ತಕ್ಕ ಪಾಠ ಪೊಲೀಸ್ ಇಲಾಖೆ ಕಲಿಸಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ ಸರ್, ನಾವು ಹಿಂಗೆ ಮನೇಲಿ ಇಲ್ದಿದ್ದಾಗ ಮೊನ್ನೆ ಸಹ ಒಂದು ತಿಂಗಳು 2 ತಿಂಗಳು ಹಿಂದೆ ಸರ್ ಇದೇ ಥರನೇ ಮನೆ ಸಾಮಾನೆಲ್ಲ ಆಚೆಗೆ ಬಿಸಾಕಿದ್ರು. ಅವಾಗ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ತಿರ್ಗಾ ಕೋರ್ಟಲ್ಲೆಲ್ಲ ನಾವು ಇದು ಮಾಡ್ಕೊಂಡಿದ್ದೆ. ಅವ್ರ ಕೈಯಲ್ಲೇ ಮುಚ್ಚಡಿಕೆ ಬರ್ಸ್ಕೊಂಡಿದ್ದಾರಂತೆ. ಇನ್ನು ನಾವು ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಅವ್ರ ತಂಟೆಗೆ ಬರಲ್ಲ ಅಂತ. ಹಂಗೆ ಇದ್ರೂ ಮತ್ತೆ ಬಂದ್ಬಿಟ್ಟು ನಿನ್ನೆ ಏಕಾಏಕಿ ಬಂದು ಬೆಳಗ್ಗೆನೆ ಮನೆ ಸಾಮಾನ್ಯ ಎಲ್ಲ ಹಂಗೆ ಇದೆ ಸರ್. ಎಲ್ಲನೂ ಒಡೆದು ಎಲ್ಲ ಚಿಂದಿ ಪಂದಿ ಮಾಡಾಕಿ JCBಯಿಂದ ನಮಗೆಲ್ಲ ಒಡೆದು ಬಿಸಾಕಿ ನಮ್ಮ ಮನೆ ಹಿಂಗೆ ಮನೆನೇ ಇಲ್ವಾ ಅನ್ನೋ ಥರ ಮಾಡಾಕ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾವೇನು ಮಾಡಬೇಕು ಸರ್? ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡಿ. ಏನು ಮಾಡಬೇಕು ಸರ್? ನಾವು SP ಅವ್ರಿಗೂ ಹೇಳ್ಕೊಂಡಿದ್ದೀವಿ, ಎಲ್ಲರಿಗೂ ಹೇಳ್ಕೊಂಡಿದ್ದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಮನೆನೇ ಇಲ್ದಂಗೆ ಮಾಡಾಕಿದ್ದಾರೆ. ಇವಾಗ ಮನೆ ನಾವು ಹೋಗಿ ಬರೋಷ್ಟಕ್ಕೆ ಮನೆಯೇ ಇಲ್ಲ ಸರ್. ನ್ಯಾಯ ತೀರ್ಮಾನ ಮಾಡ್ತೀವಿ ಅಂತ ಅವರೇ ಮುಚ್ಚುಡಿಕೆ ಬರ್ಕೊಟ್ಟವ್ರೆ. ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ನಾವು ಇವ್ರ ತಂಟೆಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏಕಾಏಕಿ ನೆನೆ JCBನಲ್ಲಿ ಬಂದ್ಬಿಟ್ಟು ಏಕಾಏಕಿ ಮನೆ ಎಲ್ಲ ಒಡೆದಾಕಿ, ಮನೆ ಸಾಮಾನೆಲ್ಲ ಒಡೆದಾಕಿ, ಮನೆ ಎಲ್ಲ ಪೂರ್ತಿ ಅಲ್ಲಿ ಮನೆಯೇ ಇಲ್ದಂಗೆ ಮಾಡಾಕ್ಬಿಟ್ಟವ್ರೆ ಸರ್. ದಯವಿಟ್ಟು ನಮಗೇನಾದರೂ ಸಹಾಯ ಮಾಡಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ. ಇನ್ನು ಈ ಕುರಿತು ಶ್ರೀನಿವಾಸ್ ಮಾತನಾಡಿ, ಸಹೋದರನ ಮೋಸದ ಫಲ ನಾವು ಇಂದು ಬೀದಿಯಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಭಾಗದ ಮನೆಯನ್ನು ನಮ್ಮಿಂದ ಮೋಸದ ಮೂಲಕ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನ್ಯಾಯ ಕೊಡಿ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಸಂಪತ್ ಕುಮಾರ್ರನ್ನ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.